ಸಂಕ್ರಾಂತಿ ಬರೋದಕ್ಕೆ ತಿಂಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಇದೇ ಹೊತ್ತಲ್ಲಿ ಮಾರುಕಟ್ಟೆಗೆ ತರಹೇವಾರಿ ಅವರೆಕಾಳುಗಳು ಲಗ್ಗೆ ಇಟ್ಟಿದೆ. ಹಾಗಾಗಿ ಗ್ರಾಹಕರನ್ನ ಅತಿ ಬೇಗ ಈ ತರಹೇವಾರಿ ಅವರೆಕಾಯಿ ಸೆಳಿತಾ ಇದೆ ಅಂತೆ. ಇದನ್ನ ಕಂಡು ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನವೆಂಬರ್ ಕಳೆದು ಡಿಸೆಂಬರ್ ಪ್ರಾರಂಭವಾದ್ರೆ ತಡ ಅವರೆಕಾಯಿಯ ಸೊಗಡು ಎಲ್ಲೆಡೆ ಹಬ್ಬಿರುತ್ತೆ. ಮನೆಗಳಲ್ಲಿ ಹೆಚ್ಚಾಗಿ ಅವರೆಕಾಯಿಯ ಖಾದ್ಯಗಳನ್ನೇ ಮಾಡಿ ಸವಿಯಲಾಗುತ್ತೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಂತೂ ರೈತರು ಬೆಳೆಯುವ ನಾಟಿ ಅವರೆಕಾಯಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಮಾರುಕಟ್ಟೆಯಲ್ಲಿ 60 ರಿಂದ 65 ರೂಪಾಯಿಗೆ ಅವರೆಕಾಯಿ ಬಿಕರಿ ಆಗ್ತಿದ್ದು ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ. 35, 40, 35 ಹೋದ್ರೆ ನಾವು ರೈತರು ಹೆಂಗೆ ಮೇಲ್ಕಾಗೋದು? ಗೌರ್ಮೆಂಟ್ನವ್ರು ಏನನ್ನ ಕೊಟ್ರೆ ನಾವು ಅವ್ರಿಗೆ ಕೊಡ್ತೀವಿ. 80, 90, 100 ಕೊಟ್ರೆ ಗೌರ್ಮೆಂಟ್ನವ್ರು ಕೊಡ್ತೀವಿ ನಾವು. ಏನೋ ಈ ಬಾರಿ ಉತ್ತಮ ಮಳೆ ಬೆಳೆ ಆಗಿದ್ರಿಂದ ಉತ್ತಮ ಫಸಲು ಕೂಡ ಬಂದಿದೆ. ಆದ್ರೆ ಅನ್ನದಾತರ ಶ್ರಮಕ್ಕೆ ತಕ್ಕ ಫಲ ಸಿಗ್ತಿಲ್ಲ. ಅವರಿಂದ 30 ರಿಂದ 35 ರೂಪಾಯಿಗೆ ಅವರೆಕಾಯಿ ಖರೀದಿ ಮಾಡಿ ಮಾರುಕಟ್ಟೆಯಲ್ಲಿ 60 ರಿಂದ 65 ರೂಪಾಯಿಗೆ ಮಾರಾಟ ಮಾಡಿ ಮಧ್ಯವರ್ತಿಗಳು ವ್ಯಾಪಾರಸ್ಥರು ಲಾಭ ಗಳಿಸ್ತಿದ್ದಾರಷ್ಟೇ. ಆದ್ರೆ ರೈತರಿಗೆ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಹೀಗಾಗಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ರೈತರಿಗೆ ನಷ್ಟ ಅನ್ನೋದಕ್ಕಿಂತ ಇಳುವರಿ ಜಾಸ್ತಿ ಬಂದಿರೋದ್ರಿಂದ ಅವರಿಗೆ ನಷ್ಟ ಅನ್ನೋ ಪ್ರಶ್ನೆ ಬರುವುದಿಲ್ಲ. ಹೋದ ವರ್ಷಕ್ಕೆ ಟ್ಯಾಲಿ ಮಾಡಿದಾಗ ಹೋದ ವರ್ಷ ತುಂಬಾ ಬೆಳೆ ಕಡಿಮೆ ಬಂದಿತ್ತು. ಕಡಿಮೆ ಬೆಳೆ ಬಂದಿದ್ದರಿಂದ ರೇಟ್ಗಳೇನಾಗಿತ್ತು ಅಂದ್ರೆ ಜಾಸ್ತಿ ಆಗ್ತಾ ಇತ್ತು. ಕೊಂಡ್ಕೊಳ್ಳೋರು ಕೂಡ ಕಡಿಮೆ, 5 kg ಕೊಂಡ್ಕೊಳ್ಳೋ ಜಾಗದಲ್ಲಿ 1 kg ಕೊಂಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಒಟ್ಟಾರೆ ಚಳಿಗಾಲದಲ್ಲಿ ಜನಸಾಮಾನ್ಯರಿಗೆ ಅವರೆಕಾಯಿ ಹಾಟ್ ಫೇವರೇಟ್ ಆಗಿರುವುದಂತೂ ಸತ್ಯ. ಆದ್ರೆ ಅವರೆಕಾಯಿ ಬೆಳೆದ ರೈತನಿಗೆ ಸೂಕ್ತ ಬೆಲೆ ಸಿಕ್ಕರೆ ರೈತನೂ ಖುಷಿಯಾಗಿರ್ತಾರೆ, ಗ್ರಾಹಕರು ಖುಷಿಯಾಗಿರ್ತಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.